ಲಿವರ್‌ನ ಆರೋಗ್ಯಕ್ಕೂ ಒಳ್ಳೆಯದು. ಜಾಂಡಿಸ್ ಅಂದ್ರೆ ಕಾಮಾಲೆಯಲ್ಲಿ ಕೂಡ ಇದು ಲಾಭ ಕೊಡುತ್ತೆ. ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್‌ನಿಂದ ನಮ್ಮನ್ನು ರಕ್ಷಿಸಿ ಕ್ಯಾನ್ಸರ್ ಉಂಟಾಗಲು ಬಿಡಲ್ಲ. ಈ ಗಿಡಮೂಲಿಕೆಯಲ್ಲಿ ಎಕ್ಸ್‌ಪೆಕ್ಟೊರೆಂಟ್ ಗುಣ ಇರೋದ್ರಿಂದ ಮ್ಯೂಕಸ್ ಕ್ಲಿಯರ್ ಮಾಡಿ ಉಸಿರಾಟ ಸರಾಗಗೊಳಿಸುತ್ತೆ. ಅದಕ್ಕೆ ಸೈನಸ್, ಬ್ರಾಂಕೈಟಿಸ್, ಅಸ್ತಮಾ ಇರೋರಿಗೆ ಈ ಗಿಡಮೂಲಿಕೆ ತುಂಬಾನೇ ಉಪಯುಕ್ತ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಿಸುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಸ್ಯವನ್ನು ಆಧ್ಯಾತ್ಮಿಕ ಚೈತನ್ಯದ, ದೈವಿ ಶಕ್ತಿಯ ಮತ್ತು ನೈತಿಕತೆಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ಇದನ್ನು ಮನೆಯಲ್ಲೇ ಹೇಗೆ ಬೆಳೆಸಬಹುದು? ಇದು ಹೀಗೆ ಒಣಗಿದ ರೂಪದಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚು ಸಿಗುತ್ತೆ. ಇದನ್ನು ಒಂದು ದಿನ ನೀರಿನಲ್ಲಿ ನೆನೆ ಇಡ್ಬೇಕು. ಇದು ಹೀಗೆ ಸಂಪೂರ್ಣ ಹಸಿರಾಗುತ್ತೆ. ಆಮೇಲೆ ಇದನ್ನು ಗಾಜಿನ ಬಾಟಲ್ಗಳಲ್ಲಿ ಬರೇ ನೀರಿನಲ್ಲಿ ಬೆಳೆಸಬಹುದು. ಆದರೆ ವಾರಕ್ಕೆ ಒಂದು ಸಲ ನೀರ್ ಚೇಂಜ್ ಮಾಡ್ಬೇಕು. ಮಣ್ಣಿನಲ್ಲಿ